ಇವತ್ತು ಕನ್ನಡ ವ್ಯಾಕರಣದಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸಂಧಿ ಎಂದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥ ಕೆಡದಂತೆ ಅವುಗಳನ್ನು ಸೇರಿಸಿ ಉಚ್ಚರಿಸುವುದಕ್ಕೆ ಸಂಧಿ ಎನ್ನುವರು. ಮುಂದೆ ಸಂಧಿಗಳ ಪ್ರಕಾರಗಳು: 1. ಕನ್ನಡ ಸಂಧಿಗಳು. 2. ಸಂಸ್ಕೃತ ಸಂಧಿಗಳು. ಮೊದಲಿಗೆ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ಕನ್ನಡ ಸಂಧಿಯ ವಿಧಗಳು: 1. ಲೋಪ ಸಂಧಿ. 2. ಆಗಮ ಸಂಧಿ. 3. ಆದೇಶ ಸಂಧಿ. ಮೊದಲಿಗೆ ನಾವು ಪೂರ್ವ ಪದ ಮತ್ತು ಉತ್ತರ ಪದದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಸಂಧಿಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಪೂರ್ವ ಪದ ಮತ್ತು ಉತ್ತರ ಪದದ ಬಗ್ಗೆ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಮೊದಲಿಗೆ ಊರಲ್ಲಿ ಎಂಬ ಒಂದು ಪದವನ್ನು ಬಿಡಿಸಿ ಬರೆದಾಗ ಅದು ಊರು ಪ್ಲಸ್ ಅಲ್ಲಿ ಆಗುತ್ತದೆ. ಇದರಲ್ಲಿ ಊರು ಎಂಬುದು ಪೂರ್ವ ಪದ ಮತ್ತು ಅಲ್ಲಿ ಎಂಬುದು ಉತ್ತರ ಪದವಾಗುತ್ತದೆ. ಇದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಊರಲ್ಲಿ ಎಂಬ ಪದವನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ ಆಗುತ್ತದೆ. ಊರು ಪ್ಲಸ್ ಅಲ್ಲಿ ಊರು ಪೂರ್ವ ಪದ ಮತ್ತು ಅಲ್ಲಿ ಉತ್ತರ ಪದ. ಮೊದಲಿಗೆ ಲೋಪಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಲೋಪಸಂಧಿಯ ಅರ್ಥ: ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾಲಕ್ಕೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರವು ಲೋಪವಾದರೆ ಅದನ್ನ ಲೋಪಸಂಧಿ ಅಥವಾ ಸ್ವರ ಲೋಪಸಂಧಿ ಎನ್ನುವರು. ಈಗ ನೀವು ಪೂರ್ವ ಪದ ಮತ್ತು ಉತ್ತರ ಪದದ ಬಗ್ಗೆ ತಿಳಿದುಕೊಂಡಿರಲ್ಲ, ಆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರ ಲೋಪ ಆದರೆ ಅದನ್ನ ಸ್ವರಲೋಪ ಸಂಧಿ ಎನ್ನುವರು. ಉದಾಹರಣೆ: ಊರು ಪ್ಲಸ್ ಅಲ್ಲಿ. ಇಲ್ಲಿ ಊರಲ್ಲಿ ಪದದಲ್ಲಿ ಊರು ಪ್ಲಸ್ ಅಲ್ಲಿ ಎಂದು ಬಿಡಿಸಿ ಬರೆದಾಗ ಇಲ್ಲಿ ಗಮನಿಸಿ, ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಾಗ ಮಾತ್ರ ಇದು ಅನ್ವಯಿಸುತ್ತದೆ. ಪೂರ್ವ ಪದದ ಊರು ಅದರಲ್ಲಿ ಕೊನೆಯ ಅಕ್ಷರದಲ್ಲಿ ಉ ಎಂಬ ಸ್ವರ ಇದೆ ಮತ್ತು ಉತ್ತರ ಪದದ ಮೊದಲು ಅ ಎಂಬ ಸ್ವರ ಇದೆ. ಎರಡನ್ನು ಸೇರಿಸಿ ಸಂಧಿ ಮಾಡಿದಾಗ ಊರಲ್ಲಿ ಆಗುತ್ತದೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಉ ಎಂಬ ಸ್ವರವು ಲೋಪವಾಗುತ್ತದೆ ಮತ್ತು ಅದು ಉತ್ತರ ಪದದ ಮೊದಲ ಅಕ್ಷರದಲ್ಲಿರುವ ಅ ಅಕ್ಷರದ ಜೊತೆ ಕೂಡಿಕೊಳ್ಳುತ್ತದೆ. ಅವಾಗ ಅದು ಊರಲ್ಲಿ ಆಗುತ್ತದೆ. ಅದೇ ರೀತಿ 1 ಪ್ಲಸ್ 2 ಒಂದೆರಡು ಆಗುತ್ತದೆ. ಇಲ್ಲಿ 1 ಇದರಲ್ಲಿ ಉ ಎಂಬ ಸ್ವರವು ಲೋಪವಾಗಿ ಉತ್ತರ ಪದದ ಮೊದಲನೇ ಅಕ್ಷರದ ಜೊತೆ ಕೂಡಿಕೊಳ್ಳುತ್ತದೆ. ಕಣ್ಣು ಪ್ಲಸ್ ಇಂದ ಕಣ್ಣಿಂದ, ಇಲ್ಲಿ ಉ ಎಂಬ ಸ್ವರವು ಲೋಪವಾಗಿದೆ. ಜೋರು ಪ್ಲಸ್ ಆಗಿ ಜೋರ್ ಆಗಿ. ನಂತರ ಆಗಮ ಸಂಧಿ: ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾಲಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರದ ಬದಲಾಗಿ ಏಕಾರ ಅಥವಾ ವಕಾರ ಆಗಮವಾದರೆ ಅದನ್ನ ಆಗಮ ಸಂಧಿ ಎನ್ನುವರು ಅಥವಾ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಎಂದು ಕೂಡ ಕರೆಯುವರು. ಉದಾಹರಣೆ: ಗುರು ಪ್ಲಸ್ ಅನ್ನು ಗುರುವನ್ನು. ಇಲ್ಲಿ ಗುರು ಎಂಬುದು ಪೂರ್ವ ಪದ ಮತ್ತು ಅನ್ನು ಎಂಬುದು ಉತ್ತರ ಪದ. ಈ ಸಂಧಿಯ ಅರ್ಥ: ಸ್ವರದ ಮುಂದೆ ಸ್ವರವು ಬಂದಾಗ, ಅಂದರೆ ಗುರು ಎಂಬ ಪದದ ಕೊನೆಯ ಅಕ್ಷರದಲ್ಲಿ ಉ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಅ ಸ್ವರ. ಸ್ವರದ ಮುಂದೆ ಸ್ವರವು ಬಂದು ಎಂಬ ಮೊದಲನೇ ನಿಯಮ ಇಲ್ಲಿ ಅನ್ವಯವಾಗಿದೆ. ನಂತರ ಉತ್ತರ ಪದದ ಮೊದಲನೇ ಅಕ್ಷರ, ಉತ್ತರ ಪದ ಅಂದರೆ ಇಲ್ಲಿ ಅನ್ನು, ಮೊದಲನೇ ಅಕ್ಷರ ಅದರಲ್ಲಿ ಅ, ಮೊದಲನೇ ಅಕ್ಷರದ ಬದಲಾಗಿ ಯಕಾರ ಅಥವಾ ವಕಾರ ಆಗಮವಾದರೆ ಸಂಧಿಯಾದಾಗ ಇಲ್ಲಿ ಗುರುವನ್ನು ಅ ಬದಲಾಗಿ ವ ಬಂದಿದೆ, ಆದ್ದರಿಂದ ಇದು ಆಗಮ ಸಂಧಿ, ವಕಾರಾಗಮ ಸಂಧಿ. ನಂತರ ಮನೆ ಪ್ಲಸ್ ಇಂದ ಮನೆಯಿಂದ. ಇಲ್ಲಿ ಮನೆ ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಎ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಈ ಸ್ವರ. ಇದು ಸಂಧಿಯಾದಾಗ ಉತ್ತರ ಪದದ ಮೊದಲನೇ ಅಕ್ಷರ ಈ ಬದಲಾಗಿ ಎ ಅಕ್ಷರವು ಆಗಮವಾಗಿದೆ, ಆದ್ದರಿಂದ ಇದು ಯಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ.
ನಂತರ ಧೈರ್ಯ ಪ್ಲಸ್ ಆಗಿ, ಧೈರ್ಯವಾಗಿ. ಇಲ್ಲಿ ಆದ ಬದಲಾಗಿ ವ ಅಕ್ಷರ ಆಗಮವಾಗಿದೆ, ವಕಾರಾಗಮ ಸಂಧಿ. ನಂತರ ಆದೇಶ ಸಂಧಿ. ಸಂಧಿಯಾಗುವ ಕಾಲಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದರೆ ಅದನ್ನ ಆದೇಶ ಸಂಧಿ ಎನ್ನುವರು. ಮತ್ತು ಕೆಲವೊಂದು ಸಾರಿ ಪ ಬ ಮಗಳಿಗೆ ವಕಾರವು ಆದೇಶವಾಗಿ ಬರುತ್ತದೆ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬರುತ್ತದೆ. ಹೇಗೆ ಅಂತ ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಹುಲ್ಲು ಪ್ಲಸ್ ಕಾವಲು, ಅದನ್ನು ಕೂಡಿಸಿ ಬರೆದಾಗ ಅದು ಹುಲ್ಲುಗಾವಲು ಆಗುತ್ತದೆ. ಇಲ್ಲಿ ಸಂಧಿಯ ನಿಯಮದ ಪ್ರಕಾರ ಉತ್ತರ ಪದದ ಮೊದಲನೇ ಅಕ್ಷರ ಅಂದರೆ ಕಾವಲು ಉತ್ತರ ಪದ, ಅದರ ಮೊದಲನೇ ಅಕ್ಷರ ಕ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಕ ತ ಪ ಗಳಿಗೆ ಗದಪಗಳು ಆದೇಶವಾಗಿ ಬರುತ್ತವೆ. ಅಂದರೆ ಇಲ್ಲಿ ಕ ಅಕ್ಷರ ಇದೆ. ಕ ಅಕ್ಷರದ ಬದಲಾಗಿ ಸಂಧಿ ಕಾಲಕ್ಕೆ ಗ ಅಕ್ಷರವು ಆದೇಶವಾಗಿ ಬಂದಿದೆ. ಆದ್ದರಿಂದ ಇದು ಆದೇಶ ಸಂಧಿ ಅಥವಾ ಗದಾಪದೇಶ ಸಂಧಿ ಎಂದು ಕೂಡ ಕರೆಯಬಹುದು. ನಂತರ ಮೈ ಪ್ಲಸ್ ತೊಳೆ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ತ ಬದಲಾಗಿ ಸಂಧಿ ಕಾಲಕ್ಕೆ ದ ಅಕ್ಷರ ಆದೇಶವಾಗಿ ಬಂದಿದೆ. ನಂತರ ಕಣ್ ಪ್ಲಸ್ ಪನಿ, ಕಂಬನಿ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಪ ಅಕ್ಷರಕ್ಕೆ ಬದಲಾಗಿ ಸಂಧಿ ಕಾಲಕ್ಕೆ ಬ ಅಕ್ಷರವು ಆದೇಶವಾಗಿ ಬಂದಿದೆ. ಮುಂದೆ ತಲೆ ಪ್ಲಸ್ ಕೂದಲು, ತಲೆಗೂದಲು. ಇಲ್ಲಿ ಕ ಅಕ್ಷರದ ಬದಲಾಗಿ ಗ ಅಕ್ಷರವು ಆದೇಶವಾಗಿ ಬಂದಿದೆ. ನಂತರ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳು ಎಂದರೆ ಕೇವಲ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನ ಸಂಸ್ಕೃತ ಸಂಧಿ ಎನ್ನುವರು. ಕೇವಲ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿ. ಕನ್ನಡ ಅಕ್ಷರ ಮತ್ತು ಸಂಸ್ಕೃತ ಅಕ್ಷರಗಳು ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿ. ಕನ್ನಡ ಅಕ್ಷರ ಮತ್ತು ಕನ್ನಡ ಅಕ್ಷರ ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳು, ಒಂದು ಸ್ವರ ಸಂಧಿ, ಎರಡು ವ್ಯಂಜನ ಸಂಧಿ. ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಪ್ರಮುಖವಾದವು. ಇನ್ನು ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಪ್ರಮುಖವಾದವು. ಮೊದಲಿಗೆ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಕಾಲಕ್ಕೆ ದೀರ್ಘವಾದಲ್ಲಿ ಅದನ್ನ ಸವರ್ಣ ದೀರ್ಘ ಸಂಧಿ ಎನ್ನುವರು. ಇಲ್ಲಿ ಸವರ್ಣ ಸ್ವರಗಳು ಅಂದರೆ ಒಂದೇ ತೆರನಾದ ಸ್ವರಗಳು ಅ, ಆ, ಇ, ಈ, ಉ, ಊ, ಎ, ಉ, ಓ ಇವೆಲ್ಲವೂ ಸವರ್ಣ ಸ್ವರಗಳು. ಉದಾಹರಣೆ ದೇವ ಪ್ಲಸ್ ಆಲಯ, ದೇವಾಲಯ. ಇಲ್ಲಿ ದೇವ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಆ ಎಂಬ ಸ್ವರವಿದೆ. ಸಂಧಿ ಕಾಲಕ್ಕೆ ಇವೆರಡು ಸೇರಿ ದೇವಾಲಯ ಅಂದರೆ ಆ ಸ್ವರ ದೀರ್ಘ ಸ್ವರವಾಗಿದೆ. ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ. ಪಂಚ ಪ್ಲಸ್ ಅಕ್ಷರಿ ಸಂಧಿಯಾದಾಗ ಪಂಚಾಕ್ಷರಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಚ ಅಕ್ಷರದಲ್ಲಿ ಅ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲಲ್ಲಿ ಅ ಸ್ವರವಿದೆ. ಇವೆರಡೂ ಸೇರಿದಾಗ ಸಂಧಿ ಕಾಲಕ್ಕೆ ಹ್ರಸ್ವ ಸ್ವರ ಎರಡೂ ಸೇರಿದಾಗ ಸಂಧಿ ಕಾಲಕ್ಕೆ ಆ ಎಂಬ ದೀರ್ಘ ಸ್ವರವಾಗುತ್ತದೆ. ಆವಾಗ ಅದು ಪಂಚಾಕ್ಷರಿ ಆಗುತ್ತದೆ. ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ. ಮುಂದೆ ಗಿರಿ ಪ್ಲಸ್ ಈಶ, ಗಿರೀಶ. ಗುಣಸಂಧಿ. ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರವು, ಆಕಾರಗಳಿಗೆ ಉ ಕಾರಗಳು ಪರವಾದರೆ ಓಕಾರವು ಮತ್ತು ಆಕಾರಗಳಿಗೆ ರುಕಾರವು ಪರವಾದರೆ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಇದನ್ನ ಗುಣಸಂಧಿ ಎನ್ನುವರು. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಅಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರವು, ಉ ಕಾರಗಳು ಪರವಾದರೆ ಓಕಾರವು ಮತ್ತು ರುಕಾರವು ಪರವಾದರೆ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಉದಾಹರಣೆ ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅಕಾರಗಳಿಗೆ ಉತ್ತರ ಪದದ ಮೊದಲನೇ ಅಕ್ಷರ ಈ ಕಾರ ಪರವಾಗಿದೆ. ಆದ್ದರಿಂದ ಇಲ್ಲಿ ಸಂಧಿ ಕಾಲಕ್ಕೆ ಅದು ಏಕಾರವಾಗುತ್ತದೆ.
ಆದ್ದರಿಂದ ದೇವ ಪ್ಲಸ್ ಇಂದ್ರ ದೇವೇಂದ್ರ. ಸೂರ್ಯ ಪ್ಲಸ್ ಉದಯ. ಇಲ್ಲಿ ಸೂರ್ಯ ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಉ ಸ್ವರ. ಇಲ್ಲಿ ಆಕಾರಗಳಿಗೆ ಊಕಾರಗಳು ಪರವಾದರೆ ಓಕಾರವಾಗುತ್ತದೆ. ಆದ್ದರಿಂದ ಇದು ಸೂರ್ಯೋದಯವಾಗುತ್ತದೆ. ಮುಂದೆ ಮಹ ಪ್ಲಸ್ ಋಷಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ರು. ಇಲ್ಲಿ ಅಕಾರಗಳಿಗೆ ಋಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಮಹರ್ಷಿ ಆಗುತ್ತದೆ. ಮುಂದೆ ವೃದ್ಧಿ ಸಂಧಿ. ಅಕಾರಗಳಿಗೆ ಈ ಐಕಾರಗಳು ಪರವಾದರೆ ಐಕಾರವು, ಔಕಾರಗಳು ಪರವಾದರೆ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎನ್ನುವುದು. ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಅಕಾರಗಳಿಗೆ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಈ ಐಕಾರಗಳು ಪರವಾದರೆ ಐಕಾರವು ಮತ್ತು ಔಕಾರಗಳು ಪರವಾದರೆ ಔಕಾರವು ಆದೇಶಗಳಾಗಿ ಬರುತ್ತವೆ. ಉದಾಹರಣೆ ಏಕ ಪ್ಲಸ್ ಏಕ ಏಕೈಕ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಕ, ಅದರಲ್ಲಿ ಅ ಸ್ವರವಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಎ ಸ್ವರ. ಇಲ್ಲಿ ಅಕಾರಗಳಿಗೆ ಈ ಐಕಾರಗಳು ಪರವಾದರೆ ಐಕಾರ. ಆದ್ದರಿಂದ ಇಲ್ಲಿ ಕ ಎಂಬ ಅಕ್ಷರದಲ್ಲಿರುವಂತಹ ಅ ಸ್ವರಕ್ಕೆ ಎ ಎಂಬ ಸ್ವರವು ಪರವಾಗಿದೆ. ಆದ್ದರಿಂದ ಇದು ಏಕೈಕ ಆಗುತ್ತದೆ. ವನ ಪ್ಲಸ್ ಔಷಧಿ. ವನ ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಅ ಸ್ವರಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರ ಔ ಆದೇಶವಾಗಿ ಬಂದಿದೆ. ಆದ್ದರಿಂದ ಇದು ಅಕಾರಕ್ಕೆ ಔಕಾರವು ಪರವಾದರೆ ಔಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ವನೌಷಧ. ಮುಂದೆ ಅಷ್ಟ ಪ್ಲಸ್ ಐಶ್ವರ್ಯ. ಇಲ್ಲಿ ಅಷ್ಟ ಎಂಬ ಉತ್ತರ ಪದದ ಕೊನೆಯ ಅಕ್ಷರದಲ್ಲಿ ಅ ಸ್ವರವಿದೆ ಮತ್ತು ಅದಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರ ಐಶ್ವರ ಪರವಾಗಿದೆ. ಆದ್ದರಿಂದ ಅದು ಅಷ್ಟೈಶ್ವರ್ಯವಾಗುತ್ತದೆ. ಎಣ್ ಸಂಧಿ. ಸವರ್ಣವಲ್ಲದ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಈ ಕಾರಗಳಿಗೆ ಏಕಾರವು, ಉಕಾರಗಳಿಗೆ ಓಕಾರವು ಮತ್ತು ಋಕಾರಕ್ಕೆ ಅರ್ಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ಎಣ್ ಸಂಧಿ ಎನ್ನುವರು. ಇಲ್ಲಿ ಸವರ್ಣವಲ್ಲದ ಸ್ವರಗಳು ಅಂದರೆ ಬೇರೆ ಬೇರೆ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರಗಳಿಗೆ ಬದಲಾಗಿ ಈ ಕಾರಗಳಿಗೆ ಏಕಾರವು, ಉಕಾರಗಳಿಗೆ ಓಕಾರವು ಮತ್ತು ಋಕಾರಕ್ಕೆ ಅರ್ಕಾರವು ಆದೇಶಗಳಾಗಿ ಬರುತ್ತದೆ. ಉದಾಹರಣೆ ಅತಿ ಪ್ಲಸ್ ಅವಸರ. ಅತಿ ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಇ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲಲ್ಲಿ ಅ ಎಂಬ ಸ್ವರವಿದೆ. ಇಲ್ಲಿ ಸವರ್ಣವಲ್ಲದ ಸ್ವರಗಳು ಇ ಮತ್ತು ಅ ಪರವಾಗಿವೆ. ಆದ್ದರಿಂದ ಸಂಧಿಕಾಲಕ್ಕೆ ಈ ಸ್ವರದ ಬದಲಾಗಿ ಎ ಅಕ್ಷರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಅತ್ಯವಸರವಾಗುತ್ತದೆ. ಮನು ಪ್ಲಸ್ ಅಂತರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉ ಎಂಬ ಸ್ವರವಿದೆ ಮತ್ತು ಅದಕ್ಕೆ ಉತ್ತರ ಪದದ ಮೊದಲಲ್ಲಿ ಅ ಸ್ವರವು ಪರವಾಗಿದೆ. ಇಲ್ಲಿ ಉ ಸ್ವರಕ್ಕೆ ಅ ಸ್ವರವು ಪರವಾದರೆ ಅಥವಾ ಯಾವುದೇ ಸವರ್ಣವಲ್ಲದ ಸ್ವರ ಪರವಾದಾಗ ಉಕಾರಗಳಿಗೆ ವಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಮನ್ವಂತರವಾಗುತ್ತದೆ. ಪಿತೃ ಪ್ಲಸ್ ಆರ್ಜಿತ. ಇಲ್ಲಿ ಪಿತೃ ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ರು ಸ್ವರವಿದೆ. ಅದಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರ ಆ ಸ್ವರ ಪರವಾಗಿದೆ. ಇವೆರಡು ಸವರ್ಣವಲ್ಲದ ಸ್ವರಗಳು. ರು ಮತ್ತು ಅ ಒಂದಕ್ಕೊಂದು ಪರವಾದಾಗ ಇಲ್ಲಿ ಋಕಾರಕ್ಕೆ ಬದಲಾಗಿ ಅರ್ಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಪಿತ್ರಾರ್ಜಿತವಾಗುತ್ತದೆ. ಇವೆಲ್ಲವೂ ಎಣ್ ಸಂಧಿಗೆ ಉದಾಹರಣೆ. ಜಾತಿ ಪ್ಲಸ್ ಅತೀತ ಜಾತ್ಯತೀತ. ಈ ಕಾರಕ್ಕೆ ಬದಲಾಗಿ ಏಕಾರವು ಆದೇಶವಾಗಿದೆ. ಇವೆಲ್ಲವೂ ಎಣ್ ಸಂಧಿಗೆ ಉದಾಹರಣೆ. ವ್ಯಂಜನ ಸಂಧಿಗಳಲ್ಲಿ ಮೊದಲನೆಯದಾಗಿ ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವಂತಹ ಕ ಚ ಟ ತ ಪ ವ್ಯಂಜನಾಕ್ಷರಗಳಿಗೆ ಗ ಜ ಡ ದ ಪಗಳು ಆದೇಶಗಳಾಗಿ ಬಂದರೆ ಅದನ್ನ ಜತ್ವ ಸಂಧಿ ಎನ್ನುವರು. ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಇಲ್ಲಿ ಸಂಧಿಯ ಪ್ರಕಾರ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಕ ಎಂಬ ವ್ಯಂಜನಾಕ್ಷರ ಬಂದಿದೆ
ಸಂಧಿಕಾಲಕ್ಕೆ ಇಲ್ಲಿ ಕ ವ್ಯಂಜನಾಕ್ಷರಕ್ಕೆ ಬದಲಾಗಿ ಗ ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ವಾಗ್ದೇವಿ ಆಗುತ್ತದೆ. ವಾಗ್ದೇವಿ ಜಸ್ತ್ವ ಸಂಧಿ. ಷಟ್ ಪ್ಲಸ್ ಆನನ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಟ ವ್ಯಂಜನಾಕ್ಷರ. ಜಸ್ತ್ವ ಸಂಧಿಯ ನಿಯಮದ ಪ್ರಕಾರ ಪೂರ್ವ ಪದದ ಕೊನೆಯಲ್ಲಿರುವಂತಹ ಟ ವ್ಯಂಜನಾಕ್ಷರಕ್ಕೆ ಡ ಅಕ್ಷರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಷಡಾನನ ಜಸ್ತ್ವ ಸಂಧಿ. ಸತ್ ಪ್ಲಸ್ ಆನಂದ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂತಹ ತ ವ್ಯಂಜನಾಕ್ಷರಕ್ಕೆ ದ ಅಕ್ಷರವು ಆದೇಶವಾಗಿ ಬಂದಿದೆ. ಸಂಧಿಯ ನಿಯಮದ ಪ್ರಕಾರ ವರ್ಗದ ಮೊದಲನೇ ಅಕ್ಷರಗಳಿಗೆ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಜಸ್ತ್ವ ಸಂಧಿ ಎಂದು ಹೇಳಬಹುದು. ಸತ್ ಪ್ಲಸ್ ಆನಂದ ಸದಾನಂದ. ಇಲ್ಲಿ ತ ವ್ಯಂಜನಾಕ್ಷರಕ್ಕೆ ಬದಲಾಗಿ ದ ಅಕ್ಷರವು ಆದೇಶವಾಗಿ ಬಂದಿದೆ. ಬೃಹತ್ ಪ್ಲಸ್ ಆಕಾಶ. ಬೃಹದ್ ಆಕಾಶ. ಇಲ್ಲಿ ತಕಾರಕ್ಕೆ ದ ಕಾರವು ಆದೇಶವಾಗಿ ಬಂದಿದೆ. ಅಚ್ ಪ್ಲಸ್ ಅಂತ. ಅಜಂತ. ಇಲ್ಲಿ ಛಕಾರಕ್ಕೆ ಜ ಕಾರವು ಆದೇಶವಾಗಿ ಬಂದಿದೆ. ಚುಸ್ತ್ವ ಸಂಧಿ. ಸಕಾರ ಮತ್ತು ತ ವರ್ಗಾಕ್ಷರಗಳಿಗೆ ಶಕಾರ ಅಥವಾ ಚ ವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ. ಇದನ್ನ ಚ್ಯುತ್ವ ಸಂಧಿ ಎನ್ನುವರು. ಇಲ್ಲಿ ತ ವರ್ಗಾಕ್ಷರಗಳೆಂದರೆ ತ ತ ದ ದ ನ. ಚ ವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ ಅಂದರೆ ಚ ಛ ಜ ಜ ನೆ. ಇಲ್ಲಿ ಯಾವುದೇ ಅಕ್ಷರಕ್ಕೆ ಯಾವುದೇ ಅಕ್ಷರವು ಆದೇಶವಾಗಿ ಬರಬಹುದು. ಉದಾಹರಣೆ ಮನಸ್ ಪ್ಲಸ್ ಶುದ್ಧಿ. ಮನಃಶುದ್ಧಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಸಕಾರಕ್ಕೆ ಉತ್ತರ ಪದದ ಮೊದಲಲ್ಲಿ ಶಕಾರವು ಪರವಾಗಿ ಬಂದಿದೆ. ಆದ್ದರಿಂದ ಸಂಧಿ ಕಾಲಕ್ಕೆ ಇಲ್ಲಿ ಸಕಾರಕ್ಕೆ ಬದಲಾಗಿ ಶಕಾರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಮನಃಶುದ್ಧಿ ಆಗುತ್ತದೆ. ಶರತ್ ಪ್ಲಸ್ ಚಂದ್ರ. ಶರತ್ಚಂದ್ರ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ಅಕ್ಷರವು ಬಂದಿದೆ ಮತ್ತು ಉತ್ತರ ಪದದ ಮೊದಲಲ್ಲಿ ಚಕಾರವು ಪರವಾಗಿ ಬಂದಿದೆ. ಆದ್ದರಿಂದ ಸಂಧಿ ಕಾಲಕ್ಕೆ ಉತ್ತರ ಪದದ ಕೊನೆಯ ಅಕ್ಷರ ತಕಾರಕ್ಕೆ ಬದಲಾಗಿ ಸಂಧಿ ಕಾಲಕ್ಕೆ ಚಕಾರವು ಬರುತ್ತದೆ. ಆದ್ದರಿಂದ ಇದು ಶರತ್ಚಂದ್ರ ಆಗುತ್ತದೆ. ಮುಂದೆ ಯಶಸ್ ಪ್ಲಸ್ ಚಂದ್ರಿಕೆ. ಯಶಶ್ಚಂದ್ರಿಕೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಸಕಾರವು ಬಂದಿದೆ ಮತ್ತು ಉತ್ತರ ಪದದ ಮೊದಲಲ್ಲಿ ಚ ಅಕ್ಷರವು ಪರವಾಗಿದೆ. ಆದ್ದರಿಂದ ಸಂಧಿ ಕಾಲಕ್ಕೆ ಪೂರ್ವ ಪದದ ಕೊನೆಯ ಅಕ್ಷರ ಸಕಾರಕ್ಕೆ ಬದಲಾಗಿ ಇಲ್ಲಿ ಶಕಾರವು ಬರುತ್ತದೆ. ಆದ್ದರಿಂದ ಇದು ಯಶಶ್ಚಂದ್ರಿಕೆ ಆಗುತ್ತದೆ. ಇನ್ನು ಕೊನೆಯದಾಗಿ ಅನುನಾಸಿಕ ಸಂಧಿ. ವರ್ಗದ ಪ್ರಥಮ ಅಕ್ಷರಗಳಾದ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಕೊನೆಯ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ. ಇದನ್ನು ಅನುನಾಸಿಕ ಸಂಧಿ ಎನ್ನುವರು. ಉದಾಹರಣೆ ಷಟ್ ಪ್ಲಸ್ ಮುಖ. ಷಣ್ಮುಖ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಟ ಅಕ್ಷರವು ಬಂದಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಮ ಅನುನಾಸಿಕ. ಆದ್ದರಿಂದ ಇಲ್ಲಿ ಸಂಧಿ ಕಾಲಕ್ಕೆ ಟ ವರ್ಗದ ಅನುನಾಸಿಕ ಅಕ್ಷರವಾದ ನವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಷಣ್ಮುಖ ಆಗುತ್ತದೆ. ಮುಂದೆ ಸತ್ ಪ್ಲಸ್ ಮಾನ. ಸನ್ಮಾನ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ಅಕ್ಷರವು ಬಂದಿದೆ ಮತ್ತು ಉತ್ತರ ಪದದ ಮೊದಲಾಗಿ ಮ ಅನುನಾಸಿಕವು ಬಂದಿದೆ. ಆದ್ದರಿಂದ ಇಲ್ಲಿ ಸಂಧಿ ಕಾಲಕ್ಕೆ ತ ವರ್ಗದ ಅನುನಾಸಿಕವಾದ ನ ಅಕ್ಷರವು ಅಥವಾ ನ ಅನುನಾಸಿಕವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಸನ್ಮಾನ ಆಗುತ್ತದೆ. ಮುಂದೆ ಚಿತ್ ಪ್ಲಸ್ ಮೂಲ. ಚಿನ್ಮೂಲ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ವ್ಯಂಜನಾಕ್ಷರವು ಬಂದಿದೆ ಮತ್ತು ಉತ್ತರ ಪದದ ಮೊದಲಲ್ಲಿ ಮ ಅನುನಾಸಿಕವು ಪರವಾಗಿದೆ. ಆದ್ದರಿಂದ ಸಂಧಿ ಕಾಲಕ್ಕೆ ತ ವರ್ಗದ ವ್ಯಂಜನಾಕ್ಷರವಾದ ನ ಅಕ್ಷರ ಅಥವಾ ವ್ಯಂಜನವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ಚಿನ್ಮೂಲ ಆಗುತ್ತದೆ. ಮುಂದೆ ವಾಕ್ ಪ್ಲಸ್ ಮಯ. ವಾಗ್ಮಯ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಕ ವ್ಯಂಜನಾಕ್ಷರಕ್ಕೆ ಉತ್ತರ ಪದದ ಮೊದಲಲ್ಲಿ ಮ ಅನುನಾಸಿಕವು ಪರವಾಗಿದೆ. ಆದ್ದರಿಂದ ಸಂಧಿ ಕಾಲಕ್ಕೆ ಇಲ್ಲಿ ಕ ವರ್ಗದ ಅನುನಾಸಿಕವಾದಂಥ ಯ ಅಕ್ಷರವು ಆದೇಶವಾಗಿ ಬರುತ್ತದೆ. ಆದ್ದರಿಂದ ಇದು ವಾಗ್ಮಯ ಆಗುತ್ತದೆ.